ಹಾಯ್ ನಮಸ್ತೆ. ನನ್ನ ಹೆಸರು ಪಾಟೀಲ್ ನಮಣಿ ಅಂತ. ಹಿಂದಿನ ವಿಡಿಯೋದಲ್ಲಿ ನಾಮ ಪ್ರಕೃತಿಗಳಲ್ಲಿ ಎಷ್ಟು ವಿಧಗಳದಾವ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇವೆ. ಹಾಗೆ ಇವತ್ತು ಸರ್ವನಾಮಗಳಲ್ಲಿ ಎಷ್ಟು ವಿಧಗಳದಾವ ಅಂತ ನೋಡೋಣ. ಎಷ್ಟು ವಿಧಗಳು ಅಂತ ನೋಡೋಣ. ಹೌದಾ? ನೋಡಲಿ, ಸರ್ವನಾಮ ಅಂತ ನಾವೆಲ್ಲ ನೋಡಿವಿ. ಸರ್ವನಾಮಗಳಲ್ಲಿ 4 ವಿಧಗಳದಾವ. ಎಷ್ಟು? 4 ವಿಧಗಳು. ಹೌದಾ? ಏನಂದ್ರೆ ಸರ್ವನಾಮಗಳಲ್ಲಿ 4 ವಿಧಗಳದಾವ. ಆ 4 ವಿಧಗಳು ಯಾವ ಅಂತ ನೋಡೋಣ. ಹೌದಾ? ಸರ್ವನಾಮ ಅಂತ ಆಲ್ರೆಡಿ ನೋಡಿದಿರಿ. ಸರ್ವನಾಮಗಳಲ್ಲಿ 4 ವಿಧಗಳದಾವ. ಯಾವುದಂದ್ರೆ, ಒಂದನೇದು ಪುರುಷಾರ್ಥಕ ಸರ್ವನಾಮ. ಹೌದಾ? ಇನ್ನೊಂದು ಎರಡನೇದು ಯಾವುದಂದ್ರೆ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ. ಹೌದಾ? ಮೂರನೇದು ಯಾವುದಂದ್ರೆ ಪ್ರಶ್ನಾರ್ಥಕ ಸರ್ವನಾಮ. ಹೌದಾ? ನಾಲ್ಕನೇದು ಯಾವುದಂದ್ರೆ ದರ್ಶಕ ಸರ್ವನಾಮ. ಅಲ್ಲಿ ಸರ್ವನಾಮಗಳಲ್ಲಿ 4 ವಿಧಗಳದಾವ. ಹೌದಾ? ಅಲ್ಲಿ ಸರ್ವನಾಮ ಅಂದರೆ ಎಲ್ಲರಿಗೂ ಗೊತ್ತೈತಿ. ಈಗ ಸರ್ವನಾಮ ಪದದ ಬದಲಾಗಿ ಅದೇ ಅರ್ಥವನ್ನು ಸೂಚಿಸುವಂಥದ್ದಕ್ಕೆ ಏನು ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ಹಾಗೆ ಅದರಾಗ ಎಷ್ಟು ವಿಧಗಳದಾವ? 4 ವಿಧಗಳದಾವ. ಒಂದನೇದು ಪುರುಷಾರ್ಥಕ ಸರ್ವನಾಮ, ಇನ್ನೊಂದು ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಇನ್ನೊಂದು ಯಾವುದಂದ್ರೆ ದರ್ಶಕ ಸರ್ವನಾಮ ಅಂತ ಬರ್ತಾವೆ. 4 ವಿಧಗಳು ಬರ್ತಾವೆ. ಆ 4 ವಿಧಗಳ ಬಗ್ಗೆ ಇವತ್ತು ನಾವು ಏನು ಮಾಡೋಣ? ತಿಳ್ಕೊಳ್ಳೋಣ. ಹೌದಾ? ನೋಡಲ್ಲಿ, ಪುರುಷಾರ್ಥಕ ಸರ್ವನಾಮ ಅಂದರೆ ಏನಂದ್ರೆ, ಯಾವುದೇ ವ್ಯಕ್ತಿಗಾಗಿ ಮತ್ತು ವಸ್ತುವಿಗಾಗಿ ಪ್ರಯೋಗಿಸಿದ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಪುರುಷಾರ್ಥಕ ಅಂದ್ರೆ ಯಾವುದೇ ವ್ಯಕ್ತಿಗಾಗಿ ಮತ್ತು ವಸ್ತುವಿಗಾಗಿ ಪ್ರಯೋಗಿಸಿದ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಪುರುಷಾರ್ಥಕ ಸರ್ವನಾಮ ಕರಿತೀವಿ. ಆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉದಾಹರಣೆ ಅದಾವೆ. ಏನಂದ್ರೆ ನಾನು, ನಾವು, ನೀನು, ಅವನು, ಅವರು, ಇವನು, ಇವರು, ಅದು. ಇವೇನಂದ್ರೆ ಪುರುಷಾರ್ಥಕ ಸರ್ವನಾಮಗಳು. ಯಾವಂದ್ರೆ ನಾನು, ನಾವು, ನೀನು, ಅವನು, ಅವರು, ಇವನು, ಇವರು, ಅದು. ಇವೇನಂದ್ರೆ ಪುರುಷಾರ್ಥಕ ಸರ್ವನಾಮಗಳಿಗೆ ಉದಾಹರಣೆ ಅಂತ ಹೇಳ್ಬೋದು. ಹಾಗೆ ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧಗಳು ಬರ್ತಾವೆ. ಎಷ್ಟು ವಿಧಗಳು ಬರ್ತಾವೆ? 3 ವಿಧಗಳು ಬರ್ತಾವೆ. ಯಾವ ಅಂದ್ರೆ ಇಲ್ಲಿ ನೋಡೋಣ. ಉತ್ತಮ, ಮಧ್ಯಮ, ಹೌದಾ? ಇನ್ನೊಂದು ಪ್ರಥಮ ಅಂತ ಬರ್ತೈತಿ. ಪ್ರಥಮ 1 2 ನೋಡಿ, ಪ್ರಥಮ, ಇವು ಉತ್ತಮ, ಮಧ್ಯಮ, ಪ್ರಥಮ ಅಂತ ಬರ್ತಾವೆ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧಗಳು ಬರ್ತಾವೆ? 3 ವಿಧಗಳು ಬರ್ತಾವೆ. ಹೌದಾ? ಹಾಗಾದ್ರೆ ಉತ್ತಮ ಪುರುಷಾರ್ಥಕ ಸರ್ವನಾಮ ಅಂದರೆ ಏನಂದ್ರೆ ತನ್ನ ಸಂಬಂಧವನ್ನು ಇಟ್ಟುಕೊಂಡು ಪ್ರಯೋಗಿಸಿದ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಉತ್ತಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಉತ್ತಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಏನಂದ್ರೆ ನಾನು, ನಾವು ಅಂದರೆ ಏಕವಚನ ಮತ್ತು ಬಹುವಚನ ಅಂತ ಸೂಚಿಸ್ತದೆ. ಹೌದಾ? ನಾನು ಎಂದು ಏನದು ಏಕವಚನ, ಬಹುವಚನ ಏನು ನಾವು ಅಂತ ಹೇಳ್ಬೋದು. ಹೌದಾ? ಉತ್ತಮ ಪುರುಷಾರ್ಥಕ ಅಂದ್ರೇನು? ತನ್ನ ಸಂಬಂಧವನ್ನಿಟ್ಟುಕೊಂಡು ಪ್ರಯೋಗಿಸಿದ ಪದಗಳಿಗೆ ಏನು ಕರಿತೀವಿ? ಉತ್ತಮ ಪುರುಷಾರ್ಥಕ ಅಂತ ಕರಿತೀವಿ. ಹೌದಾ? ಹಾಗೆ ಉದಾಹರಣೆ ಏನಂದ್ರೆ ನಾನು, ನಾವು. ಹಾಗೆ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂದರೆ ಏನು ಅಂದ್ರೆ ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ನೇರವಾಗಿ ಸಂಬೋಧಿಸುವಾಗ ಪ್ರಯೋಗಿಸಿದ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಹೌದಾ? ಇದಕ್ಕೆ ಉದಾಹರಣೆ ಏನಂದ್ರೆ ನೀನು, ನೀವು. ಇದಕ್ಕೆ ಉದಾಹರಣೆ ಏನು? ನೀನು, ನೀವು. ಇದು ಏಕವಚನ, ಇದು
ಬಹುವಚನ ಅಂತ ಹೇಳ್ಬೋದು, ಹೌದಲ್ವಾ. ಹಾಗೆ ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಬರ್ತೈತಿ, ಇದು ಮೂರನೇ ವಿಧ ಅಂತ ಹೇಳ್ಬೋದು. ಪ್ರಥಮ ಪುರುಷ ಅಂದ್ರೆ ತೃತೀಯ ಪುರುಷ ಇದ್ದಾಗ ಅಥವಾ ಅನ್ಯ ವ್ಯಕ್ತಿ ಇದ್ದಾಗ ಪ್ರಯೋಗಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ, ಹೌದಾ. ಪುರುಷಾರ್ಥಗಳಲ್ಲಿ ಎಷ್ಟು ವಿಧಗಳದಾವ ಅಂದ್ರೆ 3 ವಿಧ ಅದಾವ. ಒಂದನೇದು ಉತ್ತಮ, ಮಧ್ಯಮ, ಪ್ರಥಮ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನೋಡಿರಿ, ನೆಕ್ಸ್ಟ್ ಯಾವುದು? ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂದರೆ ಏನಂದ್ರೆ ಗೌರವ ಅರ್ಥದಲ್ಲಿ ಪ್ರಯೋಗಿಸಿದ ಪದಗಳಿಗೆ, ಅಂದ್ರೆ ಗೌರವ ಅರ್ಥದಲ್ಲಿ ಪ್ರಯೋಗಿಸಿದ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ಆತ್ಮಾರ್ಥಕ ಸರ್ವನಾಮ. ಆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಏನಂದ್ರೆ ತಾನು, ತಾವು ಅಂದ್ರೆ ರೆಸ್ಪೆಕ್ಟ್, ಅಂದ್ರೆ ತಾನು, ತಾವು ಅಂತ ಅಂದ್ರೆ ಗೌರವಾರ್ಥದಲ್ಲಿ ಅಂತ ಕರೆಯುವಂಥ ಶಬ್ದಗಳು, ಹೌದಾ. ನೆಕ್ಸ್ಟ್ ಯಾವುದು? ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಪ್ರಶ್ನೆ ಕೇಳುವುದಕ್ಕಾಗಿ ಪ್ರಶ್ನೆ ಕೇಳುವುದಕ್ಕಾಗಿ ಪ್ರಯೋಗಿಸುವ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ, ಹೌದಾ. ಅಂಡರ್ಸ್ಟ್ಯಾಂಡ್? ಎಲ್ಲರಿಗೂ ಗೊತ್ತಾಯ್ತಾ? ಏನಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಪ್ರಶ್ನೆ ಕೇಳುವುದಕ್ಕಾಗಿ ಪ್ರಯೋಗಿಸಿದ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ, ಹೌದಾ. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಏನಂದ್ರೆ ಉದಾಹರಣೆ ನೋಡಿಲಿ, ನೋಡಿಲಿ. ಏನಂದ್ರೆ ಏನು, ಯಾರು, ಯಾವುದು ಅಂತ ಏನಂದ್ರೆ ಪ್ರಶ್ನಾರ್ಥಕ ಉದಾಹರಣೆ ಅಂತ ಹೇಳ್ಬೋದು, ಹೌದಲ್ವಾ. ಹಾಗಾದ್ರೆ ಕೊನೆಯದಾಗಿ 4ನೇ ಯಾವುದಂದ್ರೆ ದರ್ಶಕ ಸರ್ವನಾಮ. ದರ್ಶಕ ಸರ್ವನಾಮ ಅಂದ್ರೆ ಏನಂದ್ರೆ ವಸ್ತುಗಳ ಮತ್ತು ವ್ಯಕ್ತಿಗಳ ಸ್ಥಳವನ್ನು ಹೇಳುವ, ನಿರ್ದೇಶಿಸುವ ಪದಗಳಿಗೆ ಏನಂತ ಕರಿತೀವಿ ಅಂದ್ರೆ ದರ್ಶಕ ಸರ್ವನಾಮ ಅಂತ ಕರಿತೀವಿ. ಏನಂತ ಕರಿತೀವಿ? ದರ್ಶಕ ಸರ್ವನಾಮ ಅಂತ ಕರಿತೀವಿ. ವಸ್ತುಗಳ ಮತ್ತು ವ್ಯಕ್ತಿಗಳ ಸ್ಥಳವನ್ನು ಹೇಳುವ, ನಿರ್ದೇಶಿಸುವ ಪದಗಳಿಗೆ ಏನಂತ ಕರಿತೀವಿ? ದರ್ಶಕ ಸರ್ವನಾಮ ಅಂತ ಕರಿತೀವಿ. ಹಾಗೆ ಆ ದರ್ಶಕ ಸರ್ವನಾಮಕ್ಕೆ ಉದಾಹರಣೆ ಏನಂದ್ರೆ ಇದು, ಇವಳು, ಇವನು, ಅವಳು, ಅವರು, ಈತ, ಅದು ಅಂತ ಏನು ಬರ್ತೈತಿ? ಉದಾಹರಣೆ ಬರ್ತಾವೆ. ಹಾಗೆ ಈ ಸರ್ವನಾಮಗಳಲ್ಲಿ 4 ವಿಧಗಳು ಬರ್ತಾವೆ. ಯಾವಂದ್ರೆ ಗೊತ್ತೈತೆ ಎಲ್ಲರಿಗೂ? ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ದರ್ಶಕ ಸರ್ವನಾಮ. ಹಾಗೆ ಆ ಪುರುಷಾರ್ಥಕ ಸರ್ವನಾಮಗಳಲ್ಲಿ 4 ವಿಧಗಳು ಬರ್ತಾವೆ: ಉತ್ತಮ, ಮಧ್ಯಮ, ಪ್ರಥಮ ಅಂತ ಹೇಳೋದು. ಹಾಗಾದರೆ ಇದು 3ನೇ ಭಾಗ, ನಾಮಪದದ 3ನೇ ಭಾಗ ಅಂತ ಹೇಳ್ಬೋದು. ಹಾಗೆ 1ನೇ ಭಾಗದಲ್ಲಿ ಏನು ಮಾಡಿದ್ವಿ ಅಂದ್ರೆ ನಾಮಪದ ಅಂದರೆ ಏನು, ಅವಾಗ ಎಷ್ಟು ಅಂಶಗಳು ಬಂದಂತ ನೋಡಿದ್ವಿ. ನಾಮಪದ ಅಂದ್ರೆ ವಸ್ತು, ವ್ಯಕ್ತಿ, ಸ್ಥಳವನ್ನು ಹೇಳುವ ಪದಗಳ ಜೊತೆಗೆ ಏನಂದ್ರೆ ವ್ಯಕ್ತಿ ಪ್ರತ್ಯಯ ಹೊಂದಿದ್ರೆ ಏನಂತಿರ್ತೀವಿ? ಅದಕ್ಕೆ ಏನಿರ್ತೀವಿ? ನಾಮಪದ ಅಂತ ಕರಿತೀವಿ. ಅದ್ರಾಗ 2 ಅಂಶಗಳು ಬರ್ತಾವೆ. ಯಾವಂದ್ರೆ ಒಂದು ನಾಮ ಪ್ರಕೃತಿ, ಇನ್ನೊಂದು ನಾಮ ವಿಭಕ್ತಿ ಪ್ರತ್ಯಯ ಅಂತ ಬರ್ತಾವೆ, ಹೌದಾ. ಹಾಗೆ ಅದೇ ರೀತಿಯಾಗಿ ನೋಡಿದ್ದೀವಿ ವಿಭಕ್ತಿ ಪ್ರತ್ಯಯಗಳು ನೋಡಿದ್ದೀವಿ ಅದ್ರಾಗ, ಹೌದಾ. ವಿಭಕ್ತಿ ಪ್ರತ್ಯಯಗಳು ಏನಂದ್ರೆ ಪ್ರಥಮ ಉ, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಹೀಗೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಅಂತ ನೋಡಿದ್ದೀವಿ. ಹಾಗೆ ನಾಮ ಪ್ರಕೃತಿಯಲ್ಲಿ 2 ವಿಧಗಳು ಬರ್ತಾವೆ. ಎಷ್ಟು ಬರ್ತಾವೆ? 2 ವಿಧಗಳು ಬರ್ತಾವೆ. ಆ 2 ವಿಧಗಳು ಯಾವುದಂದ್ರೆ ಒಂದು ಸಹಜನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ. ಏನು ಕರಿತೀವಿ? ಸಹಜನಾಮ ಪ್ರಕೃತಿ ಮತ್ತು ಸಾಧಿತ ನಾಮ ಪ್ರಕೃತಿ ಬರ್ತಾವೆ, ಹೌದಾ. ಸಹಜನಾಮ ಪ್ರಕೃತಿ ಅಂದರೆ ಏನಂದ್ರೆ ಮನುಷ್ಯರ ಹೆಸರು, ವಸ್ತುಗಳ ಹೆಸರು, ವಸ್ತುಗಳ ಗುಣ ಸ್ವಭಾವಗಳನ್ನು ಸೂಚಿಸುವ ಹೆಸರು, ಸ್ಥಾನ, ಅಳತೆ, ದಿಕ್ಕು, ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ಏನು ಕರಿತೀವಿ ಅಂದ್ರೆ ಸಹಜನಾಮ ಪ್ರಕೃತಿ ಅಂತ ಕರಿತೀವಿ. ಹಾಗೆ ಸಾಧಿತ ನಾಮ ಅಂದರೆ ಸಾಧಿತ ನಾಮ ಅಂದ್ರೆ ಧಾತುವಿನಿಂದ ಹುಟ್ಟಿದ ಕೃದಂತ ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಉಂಟಾದ ತದ್ದಿತಾಂತಗಳಿಗೆ ಏನು ಕರಿತೀವಿ ಅಂದ್ರೆ ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ. ಹಾಗೆ ಮುಂದೆ ಏನು ಬರ್ತಾವಂದ್ರೆ 2ನೇ ಭಾಗದಲ್ಲಿ ಮಾಡಿ ನೋಡಿದ್ದೀವಿ, ಯಾವುದೋ ನಿನ್ನೆ. ಏನಂದ್ರೆ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅದ್ರ ಬಗ್ಗೆ ನೋಡಿದ್ದೀವಿ ನಿನ್ನೆ, ಹೌದಾ. ನಾಮ ಪ್ರಕೃತಿಯಲ್ಲಿ 9 ವಿಧಗಳು ಬರ್ತಾವೆ. 9 ಯಾವುದಂದ್ರೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಭಾವನಾಮ, ಪ್ರಕಾರವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಅಂತ ಬರ್ತವೆ. ಮತ್ತು ಸರ್ವನಾಮ 9 ವಿಧಗಳು ಬರ್ತಾವೆ. ಆ 9 ವಿಧಗಳಲ್ಲಿ ವಸ್ತುವಾಚಕ ಇತ್ತಲ್ಲ, ಆ ವಸ್ತುವಾಚಕದಲ್ಲಿ ಇನ್ನು 3 ಬರ್ತಾವೆ. ಏನಂದ್ರೆ ರೂಢನಾಮ,
ಅಂಕಿತನಾಮ, ಅನ್ವರ್ಥಕ ನಾಮ. ಹೌದಾ? ಹಾಗೆ 9ನೇ ವಿಧವಾದಂತಹ ಯಾವುದಂದ್ರೆ ಸರ್ವನಾಮ. ಆ ಸರ್ವನಾಮಗಳಲ್ಲಿ 4 ಬರ್ತಾವೆ. ಯಾವುದು? ಪುರುಷಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಮತ್ತು ದರ್ಶಕ ಸರ್ವನಾಮ ಅಂತ ನೋಡಿದ್ದೀವಿ. ಇವತ್ತು ಅದೇ ಟಾಪಿಕನ್ನು ನೋಡಿದ್ದೀವಿ. ಈ ನಾಮಪದ ಟಾಪಿಕ್ ಇವತ್ತು ಮುಗೀತು. ಮುಂದಿನ ಭಾಗ ಯಾವುದಂದ್ರೆ ವಚನಗಳು ಅಂತ ಬರ್ತಾವೆ. ಏನು ವಚನಗಳು ಬರ್ತಾವೆ? ಹೌದಾ? ಅದೇ ಟಾಪಿಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಟಾಪಿಕ್ ಎಲ್ಲರಿಗೂ ತಿಳಿದೈತೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.